ಪ್ರದೀಪಾ ಪ್ರದೀಪಾ, ಅಷ್ಟೊತ್ತಿಂದ ನಿನ್ ಫೋನ್ ರಿಂಗ್ ಆಗ್ತಾ ಇದೆ ನೋಡು. ಬಂದೆಯಪ್ಪ. ಪ್ರದೀಪಾ, ಯಾರದು? ಕೃಷ್ಣಪ್ಪ. ಹಲೋ ಹಲೋ ಕೃಷ್ಣ, ಹೇಳು. ಪ್ರದಿ, 11:15 ಮೀಟಿಂಗ್ ಇದೆಯಲ್ಲ, ಮರ್ತ್ಬಿಟ್ಯಾ? ನಿಮ್ಮ ಮನೆ ಮುಂದೆನೇ ಇದ್ದೀನಿ ನಾನು, ಬಾ ಹೋಗೋಣ, ಹೊತ್ತಾಗತ್ತೆ. ಓ, ಮರ್ತೇ ಬಿಟ್ಟೆ ಕೃಷ್ಣ. 5 ನಿಮಿಷ ವೆಯ್ಟ್ ಮಾಡಿ ಬಂದ್ಬಿಡ್ತೀನಿ. ಓಕೆ ಓಕೆ, ಬಾ ಬೇಗ. ಅಮ್ಮ, ನಾನು ಹೋಗಿ ಬರ್ತೀನಿ. ಪ್ರದೀಪ, ಒಂಚೂರಾರು ತಿಂಡಿ ತಿನ್ಕೊಂಡು ಹೋಗೋ. ಅಯ್ಯೋ ಬೇಡ ಅಮ್ಮ, ಈಗಲೇ ಟೈಮ್ ಆಗ್ಬಿಟ್ಟಿದೆ. ನಾನು ಆಫೀಸ್ ಕ್ಯಾಂಟೀನಲ್ಲಿ ತಿನ್ಕೋತೀನಿ, ಬರ್ತೀನಿ. ಅಲ್ಲ ಕಣೋ ಪ್ರದಿ, ಮಧ್ಯರಾತ್ರಿವರೆಗೂ ಕಂಪ್ಯೂಟರ್ ನೋಡ್ಕೊಂಡು ಕೂತಿರ್ತೀಯ, ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತೀಯ. ಈಗ ತಿಂಡಿ ಮಾಡು ಅಂದ್ರೆ ಲೇಟ್ ಆಯ್ತು ಅಂತ ಓಡೋಯ್ತೀಯ. ಏನು ನಿನ್ ಕತೆ? ಬೇಜಾರು ಮಾಡ್ಕೋಬೇಡಿ ಅಮ್ಮ, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸಂಜೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಆಯ್ತಾ? ಲಕ್ಸು, ಅವನಿಗೆ ಟೇಮ್ ಆದಂತೆ ಹೋಗ್ಲಿ ಬಿಡು. ಸರಿ ಕಣಪ್ಪ, ಹುಷಾರಾಗಿ ಹೋಗ್ಬಾ. ಆಚೆ ಕೃಷ್ಣ ಇದ್ದಾನ? ಹೌದು ಅಮ್ಮ, 10 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೇನೆ ನನಗೋಸ್ಕರನೇ. ಸರಿ ಸರಿ, ಹೋಗ್ಬಿಡ್ಬಾ. ಓಕೆ ಅಮ್ಮ, ಬಾಯ್ ಅಮ್ಮ. ಬಾಯಪ್ಪ. ರೀ, ನೀವು ತಿಂಡಿಗೆ ಬರ್ತೀರಾ? ಲಕ್ಸು, ಇಲ್ಲಿಗೆ ತಂದ್ಕೊಡು, ಇಲ್ಲೇ ತಿಂತೀನಿ. ಹೌದಾ, ಸರಿ ಸರಿ, ಕೂತ್ಕೊಳ್ಳಿ, ತಗೋಬರ್ತೀನಿ. ಕೃಷ್ಣ, ಏನು ಪ್ರದಿ, ಯಾಕೋ ಸೈಲೆಂಟಾಗಿ ಕಾರ್ ಓಡಿಸ್ತಾ ಇದೀಯಾ? ತಲೆಯಲ್ಲಿ ಏನೋ ಒಂದು ಯೋಚನೆ ಓಡ್ತಾ ಇತ್ತು ಕಣೋ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೆ. ಏನಪ್ಪ ಅದು? ಏನ್ ಗೊತ್ತೇನೋ ಪ್ರದಿ, ಬೆಳಗ್ಗೆನೆ ನಮ್ಮ ಅಪ್ಪ ನಮ್ಮಮ್ಮ ಇಬ್ರುವೆ ನನ್ನ ಮದುವೆ ವಿಚಾರ ತಗೊಂಡು ಕೂತಿದ್ದಾರೆ ಮನೇಲಿ. ಹೌದಾ, ಒಳ್ಳೇದೇ ಆಯ್ತಲ್ಲ ಬಿಡು ಕೃಷ್ಣ. ನನಗೂ ಹುಡುಗಿ ನೋಡ್ತಾ ಇದ್ದಾರೆ ಮನೇಲಿ, ನಿನ್ಗೂ ಹುಡುಗಿ ನೋಡ್ಲಿ. ನನ್ನ ಮದುವೆ ಫಸ್ಟ್ ಆಗುತ್ತಾ, ನಿನ್ ಮದುವೆ ಫಸ್ಟ್ ಆಗುತ್ತಾ ಅಂತ ನೋಡೋಣ. ಅಯ್ಯೋ ಅದೆಲ್ಲ ಕಣೋ, ನಮ್ಮ ಅತ್ತೆ ಮಗಳು ಅಮೂಲ್ಯ ಇದ್ದಾಳಲ್ಲ, ಅವಳನ್ನ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ. ಹೌದಾ, ನಾನು ನಿಮ್ಮ ಅತ್ತೆ ಮಗಳನ್ನ ನೋಡಿಲ್ಲ ಕಣೋ. ಚೆನ್ನಾಗಿದ್ದಾಳ? ಚೆನ್ನಾಗೇನೋ ಇದ್ದಾಳೆ, ಆದರೆ ನನಗೆ ಅವಳ ಮೇಲೆ ಆ ಥರ ಫೀಲಿಂಗ್ಸ್ ಏನೂ ಇಲ್ಲ ಕಣೋ. ಅದಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟೆ. ಹೌದಾ, ನಿಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ಳಿಲ್ವೇನೋ? ನಮ್ಮ ಮನೇಲಿ ಆ ಥರ ಇಲ್ಲ ಕಣೋ ಪ್ರದಿ. ನಮ್ಮ ಅಪ್ಪ ಅಮ್ಮ ನನಗೆ ಒಂಥರ ಫ್ರೆಂಡ್ಸ್ ಇದ್ದಂಗೆ. ನಿನ್ಗೆ ಯಾವ ಹುಡುಗಿ ಇಷ್ಟನೋ ಅದನ್ನೇ ಮದುವೆಗಪ್ಪ, ಬಲವಂತ ಏನೂ ಇಲ್ಲ ಅಂದರು. ನನ್ನ ಮನಸ್ಸಿಗೆ ಸಮಾಧಾನ ಆಯಿತು, ಬಂದೆ ಆಫೀಸ್ಗೆ. ಒಳ್ಳೇದೈತಲ್ಲ ಬಿಡು. ಮತ್ತೆ ಕೃಷ್ಣ, ನೀನು ನನ್ನಂಗೆ ಒಂದಷ್ಟು ಹುಡುಗಿರ್ ನೋಡು, ಯಾವ ಹುಡುಗಿ ಇಷ್ಟ ಆಯ್ತಾಳೋ ಅವಳು ಮದುವೆ ಆಗು. ಪ್ರದಿ, ಏನು ಹೇಳು? ಅದು ನಮ್ಮ ಆಫೀಸಲ್ಲಿ ಸೂಪರ್ವೈಸರ್ ಪ್ರೀತಿ ಇದಾರಲ್ಲ, ಅವ್ರ ಬಗ್ಗೆ ನಿಂಗೇನು ಅನ್ಸುತ್ತೆ? ಅವ್ರ ಬಗ್ಗೆ ನನಗೇನೋ ಅನ್ಸುತ್ತೆ. ನಮ್ಮ ಆಫೀಸಲ್ಲಿ ಅವರೊಬ್ರು ಸೂಪರ್ವೈಸರು ಅಷ್ಟೇ. ಅವ್ರು ಸೂಪರ್ವೈಸರ್ ಅಂತ ನನಗೂ ಗೊತ್ತು ಕಣೋ. ಪರ್ಸ್ನಲ್ಲಾಗಿ ಏನು ಅನ್ಸುತ್ತೆ ಅಂತ ಕೇಳಿದೆ. ಓ ಅದಾ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಬುದ್ಧಿವಂತೆ. ಅದೆಲ್ಲ ಸರಿ, ನೀನಾಗಿ ಇದನ್ನೆಲ್ಲ ನನ್ನ ಹತ್ರ ಕೇಳ್ತಾ ಇದೀಯಾ? ಅದು ಸುಮ್ಮನೆ ಕೇಳ್ದೆ ಕಣೋ. ಲೇ ಕೃಷ್ಣ, ಯಾರ ಹತ್ರ ನಾಟಕ ಆಡ್ತಾ ಇದೀಯಾ? ನೀನು ಪ್ರೀತಿ ಅವರು ಜೊತೆಗೆ ಓಡಾಡೋದು, ಕೂತ್ಕೊಳ್ಳೋದು, ಮಾತಾಡೋದು, ಇಡೀ ಆಫೀಸಲ್ಲೆಲ್ಲ ಗುಸ್ಗುಸಾಗಿದೆ ಗೊತ್ತಾ? ಹೌದಾ? ಪ್ರದೀಪ, ನೀನೇನು ತಪ್ಪು ತಿಳ್ಕೊಬೇಡ, ನಾನು ಪ್ರೀತಿ ಅವರು ಬೆಸ್ಟ್ ಫ್ರೆಂಡು ಅಷ್ಟೇ. ಕೃಷ್ಣ, ನೀನೊಂದು ವಿಚಾರ ಮರ್ತ್ಬಿಟ್ಟಿದ್ದೀಯ ಅನ್ಸುತ್ತೆ ಕಣೋ. ಪ್ರೀತಿ ಅವರು ನಿನಗೆ ಬೆಸ್ಟ್ ಫ್ರೆಂಡ್ ಆಗಕ್ಕಿಂತ ಮುಂಚೆ ನಿನ್ನ ಬೆಸ್ಟ್ ಫ್ರೆಂಡು ನಾನು ಅನ್ನೋದನ್ನ ಮರಿಬೇಡ. ನೀನು ಏನೇನು ಮಾಡ್ತೀಯ, ಏನೇನು ಮಾಡಲ್ಲ ಎಲ್ಲ ನನಗೆ ಗೊತ್ತು ಕಣೋ. ಆದರೆ ನೀನೇ ಹೇಳಿ ಅಂದ್ಬಿಟ್ಟು ನಾನೇನು ಕೇಳಕ್ಕೆ ಹೋಗಿಲ್ಲ. ಅದು ಪ್ರದಿ, ನಾನು ನಿನ್ನ ಹತ್ರ ಹೇಳ್ಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಸಮಯ ಕೂಡ ಬಂದಿರಲಿಲ್ಲ. ಅದೇನು ಗೊತ್ತಾ ಪ್ರದಿ, ನಾನು ಪ್ರೀತಿಯವ್ರನ್ನ ತುಂಬ ಲವ್ ಮಾಡ್ತಾ ಇದ್ದೀನಿ ಕಣೋ. ದಯವಿಟ್ಟು ನನ್ನ ಪ್ರೀತಿ ಸಹಾಯ ಮಾಡ್ತೀಯ ನೀನು? ಕೃಷ್ಣ, ಎಲ್ಲ ನನಗೆ ಗೊತ್ತಿತ್ತು ಕಣೋ, ಆದರೆ ನೀನೇ ಹೇಳಲಿ ಅಂತ ಕಾಯ್ತಾ ಇದ್ದೆ. ಆಯ್ತು ಬಿಡು, ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ನಿನ್ನ ಪ್ರೀತಿ ಸಹಾಯ ಮಾಡದೇ ಇರ್ತೀನಿ ನಾನು. ಥ್ಯಾಂಕ್ಸ್ ಕಣೋ ಪ್ರದೀಪ, ಥ್ಯಾಂಕ್ ಯು ಸೋ ಮಚ್. ಲೋ ಕೃಷ್ಣ, ರೋಡ್ ನೋಡ್ಕೊಂಡು ಗಾಡಿ ಓಡಿಸು, ಈ ಕಡೆ ಏನೋ ನೋಡ್ತಾ ಇದೀಯಾ? ಓಕೆ ಓಕೆ. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು. ಪ್ರದಿ, ಏನು ಗೊತ್ತಾ, ನಾನು ಪ್ರೀತಿಯವ್ರನ್ನ ಲವ್ ಮಾಡ್ತಾ ಇದ್ದೀನಿ, ಆದರೆ ಅವ್ರಿಗೆ ನಾನು ಇಷ್ಟನೋ ಇಲ್ವೋ ಅಂತ ಗೊತ್ತೇ ಇಲ್ಲ ಕಣೋ. ಕ್ಲೋಸ್ ಆಗೇನೋ ಇದ್ದಾರೆ, ಆದರೆ ಆ ಥರ ಯಾವತ್ತೂ ಬಿಹೇವ್ ಮಾಡಿಲ್ಲ. ಅದಕ್ಕೆ ನಾನು ಅವ್ರಿಗೆ ಪ್ರಪೋಸ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ನಿನಗೇನು ಅನಿಸ್ತಿದೆ? ಏನು, ನಿಮ್ಮಿಬ್ಬರದು ಒನ್ ಸೈಡ್ ಲವ್ವಾ? ಇನ್ನೂ ನೀನೇನು ಹೇಳಿಲ್ವನೋ ಪ್ರೀತಿ ಅವ್ರಿಗೆ? ಇಲ್ಲ ಕಣೋ, ಸುಮಾರು ಸಲ ಹೇಳ್ಬೇಕು ಅಂತ ಅಂದ್ಕೊಂಡೆ, ಯಾಕೋ ಧೈರ್ಯನೇ ಸಾಲಿಲ್ಲ. ಅದಕ್ಕೆ ಈಗ ನೋಡಿದ್ರೆ ಮನೇಲಿ ಮದುವೆ ಮಾತುಕತೆ ಬೇರೆ ಮಾತಾಡಿದ್ರಲ್ಲ, ಬೆಳಿಗ್ಗೆಯಿಂದ ಅದೇ ತಲೆಯಲ್ಲಿ ಕೊರಿತಾ ಇದೆ ಕಣೋ. ಅದಕ್ಕೆ ಇವತ್ತು ಹೇಳ್ಬಿಡೋಣ ಅಂತ. ಕೃಷ್ಣ, ಮೀಟಿಂಗ್ ಮುಗಿದ್ಮೇಲೆ ಕ್ಯಾಂಟೀನಲ್ಲಿ ಕಾಫಿಗೆ ಹೋಗ್ತೀವಲ್ಲ,
ಅವಾಗ ಹೇಳ್ಬಿಡು. ಅಲ್ಲಿ ನಿಂತಿರೋರು ಕೃಷ್ಣ ಮತ್ತೆ ಪ್ರದೀಪ್ ಅಲ್ವಾ? ಅಲ್ಲೇನು ಮಾಡ್ತಿದ್ದಾರೆ ಮೀಟಿಂಗ್ ಬರ್ದೇನೆ? ಏನೋ ಪ್ರತಿ ನೀನು ಯಾರಾದ್ರೂ ಆಫೀಸ್ ಕ್ಯಾಂಟೀನಲ್ಲಿ ಪ್ರಪೋಸ್ ಮಾಡ್ತಾರಾ? ಎಲ್ಲರೂ ಹೊರಗಡೆ ಹೋಗ್ಬೇಕಣ್ಣೋ ಹೋಟೆಲ್ಗೆ. ಕೃಷ್ಣ 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 ನೋಡಲಿ ನಿನ್ನ ಪ್ರೀತಿ ಪಾರಿವಾಳ ಕರಿತಾ ಇದೆ, ಹೋಗು ಹೋಗು. ಕೃಷ್ಣ ಪ್ರದೀಪ್ ಇಲ್ಲೇನು ಮಾಡ್ತಾ ಇದ್ದೀರಾ? ಇನ್ನೊಂದು 5 ನಿಮಿಷ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೀಟಿಂಗ್ ಹೋಗಲ್ವಾ? ಪ್ರೀತಿಯವರೇ, ಮೀಟಿಂಗ್ ಹೋಗೋಕ್ಕಿಂತ ಮುಂಚೆ ದೇವಿ ದರ್ಶನ ಮಾಡಿದ್ರೆ ಮೀಟಿಂಗಲ್ಲಿ ಎಲ್ಲ ಒಳ್ಳೇದಾಗುತ್ತಲ್ವಾ, ಅದಕ್ಕೆ ನಿಂತಿದ್ದೆ. ವಾಟ್? ದೇವಿ ದರ್ಶನನ? ಏನು ಮಾತಾಡ್ತಾ ಇದ್ದೀರಾ ನೀವು? ಪ್ರೀತಿಯವರೇ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ಮೀಟಿಂಗ್ ಲೇಟ್ ಆಗುತ್ತೆ, ಹೋಗೋಣವಾ? ನೀವೇನು ಹೇಳಿ ಪ್ರದೀಪ್ ಅವರೇ, ನಿಮ್ಮ ಫ್ರೆಂಡು ಮಾತಾಡೋದು ಒಂದೊಂದ್ಸಲ ಅರ್ಥನೇ ಆಗಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮೀಟಿಂಗ್ ಎಲ್ಲ ರೆಡಿಯಾಗಿ ಬಂದಿದ್ದೀರಲ್ಲ? ಹಾಂ ಎಸ್ ಸರ್. ಓಕೆ ಪ್ರೀತಿಯವರೇ, ಫಸ್ಟು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾಂ ಶೂರ್ ಸರ್. ಸರ್ ನೀವು ಲಾಸ್ಟ್ ಮೀಟಿಂಗಲ್ಲಿ ಹೇಳಿದ್ರಿ ನನಗೆ ನಮ್ಮ ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಲ್ಲರದ್ದು ಸ್ಯಾಲ್ರಿ ಡೀಟೇಲ್ಸ್ ಬೇಕು ಅಂತ. ಎಲ್ಲವನ್ನು ನಾನು ನಿಮ್ಮ ಲ್ಯಾಪ್ಟಾಪ್ಗೆ ಮೇಲ್ ಮಾಡಿದ್ದೀನಿ ಸರ್, ಒಂದ್ಸಲ ಚೆಕ್ ಮಾಡ್ಕೊಬಿಡಿ. ಓಕೆ ಓಕೆ ಪ್ರೀತಿ, ನಾನು ಚೆಕ್ ಮಾಡ್ತೀನಿ. ಮತ್ತೆ ಇನ್ನೊಂದು ಕೆಲಸ ಹೇಳಿದ್ದೆ ನಿಮಗೆ. ಸರ್ ನೀವು ನಮ್ಮ ಆಫೀಸ್ದು CCTV ಎಲ್ಲ ಚೆಕ್ ಮಾಡ್ಸೋಕೆ ಹೇಳಿದ್ರಿ, ಎಲ್ಲ ಮಾಡಿದ್ದೀನಿ ಸರ್. ಒಂದೆರಡು ಕ್ಯಾಮ್ರಾಗಳು ಹಾಳಾಗಿತ್ತು, ಅದೆಲ್ಲ ಸರ್ವಿಸಿಗೆ ಕಳಿಸಿದ್ದೀನಿ ಸರ್. ಓ ಎಸ್ ಎಸ್ ಎಸ್, ಅದನ್ನೇ ಹೇಳಿದ್ದು ನಾನು. ಒಳ್ಳೇದಾಯಿತು. ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಇವಾಗ? ನೋ ಸರ್, ಎಲ್ಲ ಕ್ಲಿಯರ್ ಇದೆ ಸರ್. ಮತ್ತೆ ನಿಮಗೆ ಒಂದು ಕೊಟೇಶನ್ ರೆಡಿ ಮಾಡೋಕ್ಕೆ ಹೇಳಿದ್ದೆ, ಮಾಡಿದ್ದೀರಾ? ಹಾಂ ಸರ್, ರೆಡಿ ಇದೆ ಸರ್. ನಾನು ಒಂದು 12 ಗಂಟೆ ಅಷ್ಟೊತ್ತಿಗೆ ನಿಮಗೆ ಮೇಲ್ ಮಾಡಿಬಿಡ್ತೀನಿ ಸರ್. ಓಕೆ, ವೆರಿ ಗುಡ್, ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣ, ನೀವು ಬನ್ನಿ. ಎಸ್ ಸರ್. ಪ್ರೀತಿ, ನೀವು ಇಲ್ಲಿ ನೋಡ್ಬೋದು. ಓಕೆ ಸರ್. ಸರ್. ಕೃಷ್ಣ, ಏನಾಯ್ತು? ಸರ್ ಏನೂ ಇಲ್ಲ. ಪ್ರೀತಿಯವರು ಇಲ್ಲೇ ಇರಲಿ ಬಿಡಿ, ಅವ್ರನ್ನೇ ಹೋಗುವಂತ ಇದ್ದೀರಾ? ವಾಟ್? ಏನು ಹೇಳ್ತಾ ಇದ್ದೀರಾ ಕೃಷ್ಣ? ಪ್ರೀತಿಯವ್ರದ್ದು ಮೀಟಿಂಗ್ ಮುಗಿತಲ್ಲ, ಅವ್ರ ಕೆಲಸ ನೋಡ್ಲಿ ಅವರು. ಸರ್ ಅದು ಹಂಗಲ್ಲ, ಅವರು ಈ ಕಂಪ್ನಿ ಸೂಪರ್ವೈಸರ್ ಅಲ್ವಾ. ನಾನು ನಿಮ್ಗೆ ಏನೇನು ಹೇಳ್ತೀನಿ ಅದರಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಅವರು ನನಗೆ ಸಜೆಸ್ಟ್ ಮಾಡ್ತಾರೆ ಸರ್, ಅದಕ್ಕೆ. ಕೃಷ್ಣ, ಪ್ರೀತಿಯವ್ರು ನಿನ್ನ ಕಣ್ಣು ಮುಂದೆ ಇಲ್ಲ ಅಂದರೆ ಪಾಪ ನಿನಗೆ ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅಲ್ವಾ? ಆ ಥರ ಏನೂ ಇಲ್ಲ ಕಣೋ, ಸುಮ್ಮನೆ ನಿಂತ್ಕೋ. ಗೊತ್ತು ಬಿಡು ಎಲ್ಲ ನನಗೆ. ಕೃಷ್ಣ, ಪ್ರದೀಪ್, ಎನಿ ಪ್ರಾಬ್ಲಮ್? ನೋ ಸರ್, ನೋ ಪ್ರಾಬ್ಲಮ್. ನೀವು ಕೇಳಿ ಸರ್. ಸರ್ ನಾನು ನೋಡ್ತೀನಿ. ಪ್ರೀತಿ, ಮೀಟಿಂಗ್ ಮುಗಿಯೋವರೆಗೆ ನೀವು ಇಲ್ಲೇ ಇರಿ. ಏನಾದರೂ ಸಜೆಷನ್ ಇದ್ರೆ ಕೊಡ್ಬೋದಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಸರ್. ಮೀಟಿಂಗ್ ಮುಗಿಯೋವರೆಗೆ ಪ್ರೀತಿಯವರು ಇಲ್ಲೇ ಇರಲಿ. ಓಕೆ ಓಕೆ. ಇವಾಗ ಕೇಳಿ ಸರ್. ಕೃಷ್ಣ, ಏನು ಕೇಳಬೇಕು ನಿಮಗೆ? ನಾನೇನಾದ್ರು ಹೋಮ್ವರ್ಕ್ ಕೊಟ್ಟಿದ್ದೆ ನಿಮಗೆ ಕೇಳಕ್ಕೆ? ನಿಮ್ಮ ಬ್ರಾಂಚಲ್ಲಿ ಹೆಂಗೆ ಕೆಲಸ ನಡೀತಾ ಇದೆ, ಏನೇನು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಬೇಕು ನನಗೆ. ಓ ಹೌದಲ್ವಾ ಸರ್, ಹೇಳ್ತೀನಿ ಸರ್. 2 ಕಂಪ್ನಿಗಳ ಜೊತೆ ನಮ್ಮ ಕಂಪ್ನಿದು ಟೈಅಪ್ ಆಗಿದೆ ಸರ್. ಅದು ಕಂಪ್ಲೀಟ್ ವರ್ಕ್ ಮುಗ್ದಿದೆ, ಅದನ್ನೆಲ್ಲ ನಿಮಗೆ ಮೇಲ್ ಮಾಡಿದ್ದೀನಿ ಸರ್. ಓ ಓಕೆ. ಲಾಸ್ಟ್ ಮೀಟಿಂಗಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ, ಅಷ್ಟರಲ್ಲಿ ನೀವು ಕೆಲಸನೇ ಮಾಡಿ ಮುಗಿಸ್ಬಿಟ್ಟಿದ್ದೀರಾ. ವೆರಿ ಗುಡ್ ವೆರಿ ಗುಡ್. ಪ್ರೀತಿ, ಸ್ವಲ್ಪ ಈ ಮೇಲ್ನ ಚೆಕ್ ಮಾಡಿ ಬನ್ನಿ. ಹಾಂ ಎಸ್ ಸರ್. ಇದೇನಪ್ಪ ಇದು? ಪ್ರೀತಿಯವರು ನಮ್ಮ ಬಾಸ್ ಹತ್ರನೇ ಹೋಗಿ ನಿಂತ್ಕೊಬಿಟ್ಟವ್ರೆ. ಇದಂತೂ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಏನು ಮಾಡಲಿ ಇವಾಗ? ಸರ್ ಮೇಲ್ ಓಪನ್ ಆಗಿದೆ, ಇದರ ಡೀಟೇಲ್ಸ್ ಫುಲ್ ಇದೆ ನೋಡಿ ಸರ್. ಇದೇ ಅಡ್ರೆಸ್ ಅವ್ರದ್ದು. ಕೃಷ್ಣ, ಇವ್ರ ಹೆಸರೇನಂದ್ರಿ? ದೂರ ದೂರ. ಲೇ ಕೃಷ್ಣ, ಏನೋ ಮಾತಾಡ್ತಾ ಇದೀಯಾ? ಅವ್ರ ಕಂಪ್ನಿಯವ್ರ ಹೆಸರು ಕೇಳ್ತಾವ್ರೆ, ನೀನ್ ನೋಡಿದ್ರೆ ದೂರ ಅಂತಿದೆಯಲ್ಲೋ. ಮಗ, ನಿಂಗೆಲ್ಲೋ ನನ್ನ ಕಷ್ಟ ಅರ್ಥ ಆಗುತ್ತೆ. ನೋಡು, ಅಲ್ಲಿ ನನ್ನ ಪ್ರೀತಿಯವರು ಬಾಸ್ ಪಕ್ಕನೇ ಹೋಗಿ ನಿಂತಿದ್ದಾರೆ. ಅದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಅವ್ರನ್ನ ದೂರ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮಗ, ಏನೋ ಮಾತಾಡ್ತಾ ಇದೀಯ ನೀನು? ಪ್ರೀತಿಯವರು ಮೇಲ್ ಚೆಕ್ ಮಾಡ್ತಾ ಇದ್ದಾರೆ ಅಷ್ಟೇನೆ, ಸರಿಯಾಗಿ ಮಾತಾಡೋ. ಓಕೆ ಓಕೆ. ಕೃಷ್ಣ, ಏನು ಹೇಳ್ತಾ ಇದ್ದೀರಾ ನೀವು? ಇಲ್ಲಿ ನೋಡಿದ್ರೆ RA ಕಂಪ್ನಿ ಅಂತ ಇದೆ, ನೀವೇನು ದೂರ ಅಂತ ಇದ್ದೀರಲ್ಲ? ಆ ಥರ ಯಾವುದೇ ಹೆಸರಿಲ್ಲ ಇಲ್ಲಿ. ಅದು ಅದೇ ಕಂಪ್ನಿ, RA ಕಂಪ್ನಿ ಅಂತಾನೆ, ಅದಕ್ಕೆ ಟೈಅಪ್ ಮಾಡಿರೋದು. ಓಕೆ ಪ್ರೀತಿ, ಅದಕ್ಕೆ ವಾಪಸ್ ರಿಪ್ಲೈ ಕಳಿಸ್ಬಿಡಮ್ಮ ನೀನೆ. ಹಾಂ ಶೂರ್ ಸರ್. ಕೃಷ್ಣ, RA ಕಂಪ್ನಿಯವರು ಯಾವಾಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ? ಪ್ರೀತಿಯವರೇ, ದೂರ ದೂರ. ವಾಟ್? ಕೃಷ್ಣ, ಏನೇನೋ ಮಾತಾಡ್ತಿದ್ರಲ್ಲ ಇವತ್ತು, ಏನಾಯ್ತು ನಿಮಗೆ? ದೂರ ಅಂದರೆ ಯಾವ ದಿನ? ಸರ್ ಡೋಂಟ್ ವರಿ, ನಾನು ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿ ನಿಮಗೆ ಮೇಲ್ ಕಳಿಸ್ತೀನಿ ಸರ್. ಓಕೆ ಓಕೆ ಪ್ರೀತಿ, ಹಾಗೆ ಮಾಡಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಚೆ ಹೋಗಬೇಕು. ಪ್ರದೀಪ್, ನೀವು ನಾಳೆ 11 ಗಂಟೆಗೆ ಮೀಟಿಂಗ್ ಅಟೆಂಡ್ ಮಾಡ್ಕೋತೀರಾ? ಎಸ್ ಸರ್. ಓಕೆ, ನೀವೆಲ್ಲ ಹೊರಡಿ.
ಓಕೆ ಓಕೆ ಸರ್. ಸರ್. ಪ್ರೀತಿ ಅವರೇ, ಹಾಂ ಹೇಳಿ ಪ್ರದೀಪ್. ಅದು ಏನಂದ್ರೆ ನಾನು ಕೃಷ್ಣ ಊಟ ತಂದಿಲ್ಲ, ನಾವಿಬ್ರು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ವಿ, ನೀವು ಬರ್ತೀರಾ ಅಂತ. ಓ ಹೌದಾ, ನಾನು ಊಟ ತಂದಿಲ್ಲ, ಅದಕ್ಕೇನಂತೆ ಹೋಗೋಣ. ಪ್ರೀತಿ ಅವರೇ ಹೊರಡೋಣ. ಹಾಂ ಬನ್ನಿ ಹೊರಡೋಣ. ಕೃಷ್ಣ ಯಾಕೋ ಸುಮ್ಮನೆ ಕಾರ್ ಓಡಿಸ್ತಾ ಇದೆಯಾ? ಯಾವ್ದಾದ್ರೂ ಒಂದು ಹಾಡಾಡೋ, ಬೇಜಾರಾಗ್ತಿದೆ. ಓ ಕೃಷ್ಣ, ನಿಮ್ಗೆ ಆಡೋಕ್ಕೂ ಬರುತ್ತಾ? ಆಡಿ, ನಾವು ಕೇಳೋಣ. ತಕ್ಕ ಮಟ್ಟಿಗೆ ಅನಿಸುತ್ತಿದೆ ಯಾಕೋ ಇಂದು, ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ವಾವ್, ತುಂಬ ಚೆನ್ನಾಗಿ ಆಡ್ತೀರಾ. ಮಗನೇ, ಪ್ರೀತಿ ಅವ್ರಿಗೆ ಪ್ರಪೋಸ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತಾವನೆ ಕಳ್ಳ.